ಇರಾನ್ನ ಇಸ್ಫಹಾನ್ ಮೇಲೆ ಅಮೆರಿಕಾದಿಂದ ಭೀಕರ ದಾಳಿ. ಇರಾನ್ನ ಮೂರನೇ ದೊಡ್ಡ ನಗರ ಇದು ಇಸ್ಫಹಾನ್. ದಾಳಿ ಬಳಿಕ ಮುಗಿಲೆತ್ತರಕ್ಕೆ ಬೆಂಕಿಯ ಜ್ವಾಲೆ ಚಿಮ್ಮಿದೆ. ಇಸ್ಫಹಾನ್ನಲ್ಲಿರುವಂತಹ ಕ್ಷಿಪಣಿ ನೆಲೆಗಳು ಸ್ಫೋಟ ಆಗಿವೆ. ಶಾಹಿದ್ ಕರ್ರಾಜಿ ಗ್ಯಾರಿಸನ್ನಲ್ಲಿರುವಂತಹ ಕ್ಷಿಪಣಿ ನೆಲೆಗಳು ಬರೋಬ್ಬರಿ 907 ಕೆಜಿಯ ಬಾಂಬ್ನಿಂದ ಈ ದಾಳಿ ಮಾಡಿರುವಂತಹ ಅಮೆರಿಕ ಬಂಕರ್ ಬಸ್ಟರ್ ಬಾಂಬ್ನಿಂದ ಇಸ್ಫಹಾನ್ ಮೇಲೆ ದಾಳಿಯಾಗಿದೆ. ಸುಮಾರು 23 ಲಕ್ಷ ಜನಸಂಖ್ಯೆ ಹೊಂದಿರುವಂತಹ ನಗರ ಇಸ್ಫಹಾನ್. ಬದ್ರ್ ಮಿಲಿಟರಿ ವಾಯುನೆಲೆಯಾಗಿರುವಂತಹ ಇಸ್ಫಹಾನ್ ಸಿಟಿ ಮೇಲೆ ಅಮೆರಿಕದ ದಾಳಿಯಿಂದಾಗಿ 907 ಕೆಜಿಯ ಬಾಂಬ್ನ ಭೀಕರ ದಾಳಿ ಇದು. ಇಸ್ಫಹಾನ್ ನಗರದಲ್ಲಿ ಭಾರೀ ವಿಧ್ವಂಸ. ಇರಾನ್ ರಾಜಧಾನಿ ಟೆಹರಾನ್ನ ದಕ್ಷಿಣಕ್ಕೆ ಇದೆ ಈ ಇಸ್ಫಹಾನ್. ಇರಾನ್ನ ಅಣ್ವಸ್ತ್ರ ತಯಾರಿಕೆಯ ಕೇಂದ್ರ ಬಿಂದು ಈ ಇಸ್ಫಹಾನ್. ಇಸ್ಫಹಾನ್ನಲ್ಲಿ ಇರಾನ್ನ ಪ್ರಮುಖ ಸೇನಾ ನೆಲೆ ಇದೆ. ಶಸ್ತ್ರಾಸ್ತ್ರ ಕೈಗಾರಿಕೆ NFRPCಯನ್ನು ಹೊಂದಿರುವಂತಹ ಇಸ್ಫಹಾನ್ ಪರಮಾಣು ಇಂಧನ ಸಂಶೋಧನೆ ಮತ್ತು ಉತ್ಪಾದನೆಯ ಕೇಂದ್ರ. ಅಣುಬಾಂಬ್ಗೆ ಬೇಕಾದಂತಹ ಯುರೇನಿಯಂ ಸಂವರ್ಧನೆ ಕೇಂದ್ರ ಇಲ್ಲಿದೆ. ಇರಾನ್ನ ಯುದ್ಧ ವಿಮಾನ ತಯಾರಿಕಾ ಕೇಂದ್ರವೂ ಕೂಡ ಇದೆ. ಹೀಗಾಗಿ ಇಸ್ಫಹಾನನ್ನು ಟಾರ್ಗೆಟ್ ಮಾಡಿ ಅಮೆರಿಕ ದಾಳಿ ನಡೆಸಿರೋದು. ಅಣ್ವಸ್ತ್ರ ತಯಾರಿಕೆಯ ಕೇಂದ್ರ ಬಿಂದು. ಯುರೇನಿಯಂ ಸಂಗ್ರಹಿಸಿಡಲಾಗಿತ್ತ 540 ಕೆಜಿ ಯುರೇನಿಯಂ ಸಂಗ್ರಹಾಗಾರವೇ ಟಾರ್ಗೆಟ್ ಆಗಿದೆ. ಇಸ್ಫಹಾನ್ನ ಅಂಡರ್ ಗ್ರೌಂಡ್ನಲ್ಲಿ ಯುರೇನಿಯಂ ಸಂಗ್ರಹ ಆಗಿತ್ತ. ದಾಳಿಯ ಸುಳಿವು ಸಿಗ್ತಾ ಇದ್ದಂತೆ ಯುರೇನಿಯಂ ಶಿಫ್ಟ್ ಆಗಿರೋ ಸಾಧ್ಯತೆ ಇದೆ. ಅಣ್ವಸ್ತ್ರ ಕೇಂದ್ರದ ಮೇಲೆ ದಾಳಿ ಮಾಡ್ತೀವಿ ಅಂತ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ರು. ನಿನ್ನೆ ಟ್ರಂಪ್ ಎಚ್ಚರಿಕೆಯ ಬೆನ್ನಲ್ಲೇ ಇರಾನ್ ಅಲರ್ಟ್ ಆಗಿತ್ತ. ಅಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ ಯುರೇನಿಯಂ ಅನ್ನ ಸಂಗ್ರಹಿಸಿಡಲಾಗಿತ್ತ. 540 ಕೆಜಿ ಯುರೇನಿಯಂ ಸಂಗ್ರಹಾಗಾರ ಅಮೆರಿಕಾದ ಟಾರ್ಗೆಟ್ ಆಗಿತ್ತು. ಇರಾನ್ನಲ್ಲಿರುವಂತಹ ಇಸ್ಫಹಾನ್ನಲ್ಲಿರುವ ಈ ಅಣ್ವಸ್ತ್ರ ಕೇಂದ್ರದ ಮೇಲೆ ದಾಳಿ ಮಾಡ್ತೀವಿ ಎನ್ನುವಂತಹ ವಾರ್ನಿಂಗ್ ಅನ್ನ ಈ ಹಿಂದೆಯೇ ಟ್ರಂಪ್ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಇರಾನ್ ಅಲರ್ಟ್ ಆಗಿತ್ತ. ಹಾಗಿದ್ರೆ ಅಮೆರಿಕಾದ ಈ ದಾಳಿಯ ಬೆನ್ನಲ್ಲೇ ಇರಾನ್ನಿಂದ ಪ್ರತೀಕಾರ. ಬಾಗ್ದಾದ್ನ ಅಮೆರಿಕಾದ ಸೇನಾ ನೆಲೆಗಳ ಮೇಲೆ ದಾಳಿ. ಬಾಗ್ದಾದ್ ಏರ್ಪೋರ್ಟ್ ಅನ್ನ ಟಾರ್ಗೆಟ್ ಮಾಡಿ ಅಮೆರಿಕ ನೆಲೆಗಳ ಮೇಲೆ ಸರಣಿ ಮಿಸೈಲ್ ಅಟ್ಯಾಕ್ ಮಾಡಿದೆ ಇರಾನ್. ಇನ್ನು ತೈಲ ಹಡಗಿನ ಮೇಲೆ ಇರಾನ್ನಿಂದ ಡೆಡ್ಲಿ ದಾಳಿ. ಕುವೈತ್ ಮೂಲದ ತೈಲ ಹಡಗಿನ ಮೇಲೆ ದಾಳಿಯಾಗಿದೆ. ದುಬೈ ಕರಾವಳಿ ಪ್ರದೇಶದಲ್ಲಾದಂತಹ ಅಟ್ಯಾಕ್ ಇದು. ಇರಾನ್ ಮಾಡಿರುವಂತಹ ದಾಳಿ ಇದು. UAEಯಲ್ಲಿರುವಂತಹ ದುಬೈ ಬಂದರಿನಲ್ಲಿ ಅಟ್ಯಾಕ್ ಆಗಿದೆ. ಕಚ್ಚಾ ತೈಲ ತುಂಬಿದ್ದಂತಹ ಅಲ್ ಸಲ್ಮಿ ಹೆಸರಿನ ಹಡಗದು. ಆ ದಾಳಿಯ ಬೆನ್ನಲ್ಲೇ ತೈಲ ಟ್ಯಾಂಕರ್ಗಳು ಹೊತ್ತಿ ಉರಿತಾ ಇವೆ. ಸಮುದ್ರದ ನೀರಿಗೆ ಕಚ್ಚಾ ತೈಲ ಈಗ ಸೇರ್ಬಿಡುವಂತಹ ಆತಂಕ ಸೃಷ್ಟಿಯಾಗಿದೆ. ಇದರ ಮೇಲೆ ದಾಳಿಯಾದದ್ದು ದುಬೈ ಕರಾವಳಿ ಪ್ರದೇಶದಲ್ಲಿ. ದುಬೈ ಬಂದರಿನಲ್ಲಿ ಇರಾನ್ ಮಾಡಿರುವಂತಹ ಅಟ್ಯಾಕ್ಗೆ ಅಲ್ ಸಲ್ಮಾ ಹೆಸರಿನ ಹಡಗು ನೋಡ್ತಾ ಇದ್ದೀವಿ. ಕಚ್ಚಾ ತೈಲ ತುಂಬಿದ್ದಂತಹ ಹಡಗು. 1 ತಿಂಗಳ ದಾಳಿಯಿಂದ ಇರಾನ್ ದುರ್ಬಲಗೊಂಡಿಲ್ಲ. ದಾಳಿ ಮುಂದುವರಿಸುವಂತೆ ಅರಬ್ ರಾಷ್ಟ್ರಗಳು ಮನವಿ ಮಾಡ್ತಾ ಇವೆ. ಟ್ರಂಪ್ಗೆ ಅರಬ್ ರಾಷ್ಟ್ರಗಳಿಂದ ಈ ಮನವಿ. 31 ದಿನ ಆಯ್ತು ನಿನ್ನೆ ದಾಳಿ ಆಗ್ತಲೇ. ಆದ್ರೂ ಇರಾನ್ ದುರ್ಬಲ ಆಗಿಲ್ಲ. ಹಾಗಾಗಿ ದಾಳಿ ಮುಂದುವರಿಸಿ ಅಂತ ಅರಬ್ ರಾಷ್ಟ್ರಗಳೇ ಮನವಿ ಮಾಡಿಕೊಂಡಿವೆ. ಅರಬ್ ರಾಷ್ಟ್ರಗಳನ್ನ ಗುರಿಯಾಗಿಸಿಕೊಂಡು ಅಲ್ಲಿರುವಂತಹ ಅಮೆರಿಕಾದ ಸೇನಾ ನೆಲೆಗಳು, ರಾಯಭಾರ ಕಚೇರಿ, ತೈಲ ಸಂಗ್ರಹಗಾರ ಅದನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮೇಲೆ ದಾಳಿ ಮಾಡ್ತಾ ಇದೆ. ಹಾಗಾಗಿ ಟ್ರಂಪ್ಗೆ ಅರಬ್ ರಾಷ್ಟ್ರಗಳು ಮನವಿ ಮಾಡಿವೆಯಂತೆ. ಈ ದಾಳಿಯನ್ನು ಮುಂದುವರಿಸಿ, ಇರಾನ್ ದುರ್ಬಲಗೊಂಡಿಲ್ಲ, ಇನ್ನಷ್ಟು ದಾಳಿಯಾಗಬೇಕು ಎನ್ನುವಂತಹ ಮನವಿಯನ್ನ ಟ್ರಂಪ್ಗೆ ಅರಬ್ ರಾಷ್ಟ್ರಗಳು ಮಾಡಿವೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದು ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ನ ದಾಳಿಯಾದರೂ ಪ್ರತಿ ದಾಳಿ ಆಗ್ತಾ ಇರುವಂಥದ್ದು ಈ ಅರಬ್ ರಾಷ್ಟ್ರಗಳ ಮೇಲೆ. ಯಾಕಂದ್ರೆ ಅಲ್ಲಿ ಆ ಜಾಗವನ್ನು ಬಳಸಿಕೊಂಡು ಅಮೆರಿಕ ಸೇನಾ ನೆಲೆಗಳು ಅಲ್ಲಿ ಇರುವಂಥದ್ದು, ಅಲ್ಲಿಂದಲೇ ಅಟ್ಯಾಕ್ಗಳಾಗ್ತಾ ಇವೆ. ಹಾಗಾಗಿಯೇ ಅದನ್ನ ಗುರಿಯಾಗಿಸ್ಕೊಂಡು ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. 1 ತಿಂಗಳಾದರೂ ಕೂಡ ಪ್ರತಿ ದಾಳಿಯನ್ನ ನಿಲ್ಲಿಸಿಲ್ಲ ಇರಾನ್. ಹಾಗಾಗಿ 1 ತಿಂಗಳ ಕಳೆದರೂ ಕೂಡ ಇರಾನ್ ದುರ್ಬಲ ಆಗಿಲ್ಲ. ಇನ್ನಷ್ಟು ದಾಳಿ ಮಾಡಬೇಕು ಅಂತ ಅರಬ್ ರಾಷ್ಟ್ರಗಳು ಟ್ರಂಪ್ಗೆ ಮನವಿ ಮಾಡಿಕೊಂಡಿವೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ.